ನಮಸ್ಕಾರ ವೀಕ್ಷಕರೇ, ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಟೆಫ್ಲಾನ್ ಫ್ಲೂ ಅಂತ ಹೊಸದಾಗಿ ಬಂದಿದೆಯಂತೆ. ಈ ತರ ಹೊಸ ಕಾಯಿಲೆಗಳು ನಿಜವಾಗ್ಲೂ ಯಾಕೆ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಅರ್ಥನೇ ಆಗೋದಿಲ್ಲ. ಟೆಫ್ಲಾನ್ ಫ್ಲೂ ಯಾವ್ದರಿಂದ ಬರ್ತಾ ಇದೆ ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ದಾರೆ ನೋಡಿ. The Teflon flu. There's a rise of people that are getting sick in connection with the use of non-stick pans. Poison control centers are reporting an uptick in illness. Last year alone, they had more than 250 cases. It's the highest numbers since the year 2000. Experts say at high temperatures, the Teflon pans are releasing chemicals known as forever chemicals, and that's what seems to be causing illness. Check your cookware. If it's got a lot of wear and tear on it, if you've had it for longer than 3 and 5 years, specifically these non-stick cookware, then you probably should replace them. And when you're using them, you want to make sure you turn on that ventilation. And then, of course, you want to avoid burning these pans. You want to avoid temperatures. I'd be cautious above 400, but technically 500 is when you start to see those chemicals. And then don't preheat an empty pan, and make sure you don't use that broiling setting on these pans, and that can increase your risk. Yeah, good reminder for all of us. Experts say symptoms of Teflon flu include fever, headache, trouble breathing, chest tightness, and cough. ಈಗ ರೀಸೆಂಟ್ ಇಯರ್ಸ್ಗಳಿಂದ ಬರ್ತಾ ಇದೆ. ನಾವು ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ ಪಾತ್ರೆಗಳು, ನಾನ್ ಸ್ಟಿಕ್ ಪಾತ್ರೆ ಅಂತ ಯೂಸ್ ಮಾಡ್ತೀವಿ. ಆಯಿಲ್ ಕಡಿಮೆ ಹಾಕ್ಬೋದು, ಅದಕ್ಕೇನು ಅಂಟ್ಕೊಳ್ಳೋದೇ ಇಲ್ಲ ಅಂತ ನಾನ್ ಸ್ಟಿಕ್ ಪಾತ್ರೆಗಳು ಬರುತ್ತೆ. ಅದನ್ನ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ, ಒಂದು 3 to 5 years ಯೂಸ್ ಮಾಡೋದ್ರಿಂದ ನಾವು ಅರ್ನ್ ಮಾಡ್ತಾನೆ ಇರ್ತೀವಿ, ಪ್ಲಸ್ ಅದನ್ನ ಅಲ್ಲೇ ತಗೊಂಡು ತಿರುಗಿಸ್ತಾನೆ ಇರ್ತೀವಿ. ಅದರಲ್ಲಿರುವಂಥ ಮೆಟೀರಿಯಲ್ ಆಚೆ ಬರ್ತಾ ಇರುತ್ತೆ. ಪ್ಲಸ್ ಆ ಟೆಂಪ್ರೇಚರ್ಗೆ ಹೀಟ್ ಮಾಡಿದಾಗ 400 ಡಿಗ್ರಿ 500 ಡಿಗ್ರಿ 500 ಡಿಗ್ರಿ ಫ್ರೀಕ್ವೆಂಟಾಗಿ ಹೀಟ್ ಮಾಡ್ತಾ ಇರ್ತೀವಲ್ಲ, ಅಷ್ಟು ಸಲ ಹೀಟ್ ಮಾಡಿದಾಗ ಅದರಿಂದ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇನ್ನು ಖಾಲಿ ಪ್ಯಾನ್ ಇಟ್ಟಿರ್ತೀವಿ, ಅದು ಕೂಡ ಕೆಮಿಕಲ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಹೀಟ್ ಆದಾಗೆ ಅದರಲ್ಲಿರುವಂಥ ಕೋಟಿಂಗಿಂದ ಆಚೆ ರಿಲೀಸ್ ಆಗ್ತಾನೆ ಇರುತ್ತೆ ಕೆಮಿಕಲ್ಸು. ಇದರಿಂದ ತಲೆನೋವು, ಜ್ವರ, ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇದು ಸೈಂಟಿಸ್ಟ್ಗಳ ಸ್ಟಡಿ ರಿಪೋರ್ಟ್ ಹೇಳ್ತಾ ಇರೋದು. ಯಾರ ಮನೆಯಲ್ಲಿ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸ್ತಾ ಇರ್ತೀರೋ ಅಂಥವ್ರ ಮನೆಯಲ್ಲಿ ಈ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತಲೇ ಈಗ ಆಲ್ರೆಡಿ ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ. ಅದನ್ನ ಅವ್ರು ಕರೆದಿರೋದು ಟೆಫ್ಲಾನ್ ಫ್ಲೂ ಅಂತ ಕರೆದಿದ್ದಾರೆ. ಈಗ ನಾವು ಯಾವ್ಯಾವುದೋ ವೈರಸ್ಗಳು ಬರ್ತಾ ಇದೆ, ಏನೇನೋ ಹೇಳ್ತಾ ಇರ್ತೀವಲ್ಲ, ಅದನ್ನ ಬಿಟ್ಟು ಈಗ ನೋಡಿದ್ರ ಮನುಷ್ಯ ಕ್ರಿಯೇಟ್ ಮಾಡ್ತಾ ಇರುವಂತ ವೈರಸ್ಗಳು. ಇದು ವೈರಸ್ ಅನ್ನೋದಕ್ಕಿಂತ ಕಾಯಿಲೆಗಳು, ನಾವು ಬಳಸುವಂತ ಪಾತ್ರೆಗಳಿಂದನೂ ಕೂಡ ಕಾಯಿಲೆಗಳು ಬರುತ್ತೆ ಅಂದ್ರೆ ಏನರ್ಥ, ಯಾವ್ದು ಬಳಸಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಜನಕ್ಕೆ ಏನು ಫಾಸ್ಟಾಗಿ ಆಗಬೇಕು, ಎಣ್ಣೆ ಖರ್ಚಾಗಬಾರ್ದು, ಇನ್ನೊಂದು ಖರ್ಚಾಗಬಾರ್ದು, ಈ ಥರ ನೋಡ್ತೀವಿ. ಆದರೆ ಆರೋಗ್ಯನೇ ಹೋದ್ರೆ ಏನು ಬೇಕು ಅನ್ನಿಸ್ಬಿಡುತ್ತೆ. ಅದನ್ನೇ ಇವರು ತೋರಿಸ್ತಾ ಇರೋದು. ಫಾರಿನ್ ಕಂಟ್ರಿನಲ್ಲಿ ಈ ಥರದ್ದು ಜಾಸ್ತಿ ಬಳಸ್ತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲೂ ಬಳಸ್ತಾ ಇದ್ದಾರೆ ಬಿಡಿ. ಮೊದಲು ಮಡಕೆ, ಈ ಸ್ಟೀಲ್ ಪಾತ್ರೆಗಳು ಅದು ಇದೆಲ್ಲ ಇತ್ತು, ಅಂಥದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ಅಲ್ಯೂಮಿನಿಯಂ ಬಂತು, ಬೇಗ ಅಡುಗೆ ಆಗೋಗ್ಬಿಡುತ್ತೆ. ಪ್ರೆಷರ್ ಕುಕ್ಕರ್ ಬಂತು, ಅದು ಕೂಡ ಬೇಗ ಅಡುಗೆ ಆಗ್ಬಿಡುತ್ತೆ. ಈವನ್ ಪ್ರೆಷರ್ ಕುಕ್ಕರಲ್ಲೂ ಕೂಡ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅಲ್ಯೂಮಿನಿಯಂ ಅಲ್ಲೂ ಕೂಡ ಇಷ್ಟು ಡಿಗ್ರಿ ಟೆಂಪ್ರೇಚರ್ ರೀಚ್ ಆಗ್ತಾ ಇದೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅಂತಲೇ ಸೈಂಟಿಸ್ಟ್ ಹೇಳೋದು. ಆ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದಲೇ ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ಮನುಷ್ಯನ ಬಾಡಿ ವೀಕ್ ಆಗುತ್ತೆ, ಪ್ಲಸ್ ಈ ಕಾಯಿಲೆಗಳು ಬಂದು ಬಾಡಿನಲ್ಲಿ ಸೇರ್ಕೊಳ್ಳುತ್ತೆ. ಆ ಅಡುಗೆನೆ ಮಾಡುವಾಗ ತಿರುಗಿಸ್ತಾನೆ ಇರ್ತೀವಿ. ಆ ಪಾತ್ರೆಗಳಲ್ಲಿ ಟೆಫ್ಲಾನ್ ಕೋಟಿಂಗ್ ಹೊರಟೋಗಿರುತ್ತೆ. ಇನ್ನು ಬ್ಲಾಕ್ ಕಲರ್ ಇರೋದು ವೈಟ್ ಕಲರ್ ಅಲ್ಯೂಮಿನಿಯಂ ಬರೋ ತನಕ ಕೆರೆದಿರ್ತೀವಿ ಆ ಪಾತ್ರೆಗಳನ್ನ. ಆ ಕೆರೆದಾಗ ಅದರಲ್ಲಿರುತ್ತಲ್ಲ ಬ್ಲಾಕ್ ಕೋಟಿಂಗು, ಅದೆಲ್ಲ ನಮ್ಮ ದೇಹನೇ ಎಂಟ್ರಿ ಆಗಿರುತ್ತೆ. ಅದು ಕೂಡ ಕೆಮಿಕಲ್ಸ್. ಇದರಿಂದನೂ ಕೂಡ ಬಾಡಿ ಅನ್ನೋದು ಹಾಳಾಗ್ತಾ ಹೋಗುತ್ತೆ. ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬೋದು. ಕೆಲವೊಂದು ಸಲ ಇದರಿಂದ ಕ್ಯಾನ್ಸರ್ ತನಕನೂ ಕರ್ಕೊಂಡು ಹೋಗ್ಬೋದು ಅನ್ನೋದು ಸೈಂಟಿಸ್ಟ್ಗಳು ಹೇಳುವಂಥದ್ದು. ಏನೇ ಆಗಲಿ, ಯಾವುದೇ ಮೆಟೀರಿಯಲ್ ಯೂಸ್ ಮಾಡೋದಕ್ಕೆ ಮುಂಚೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಆದಷ್ಟು ಮಡಿಕೆಗಳನ್ನ ಬಳಸಿ, ಮಣ್ಣಿಂದ ಮಾಡಿರುವಂಥದ್ದು. ಇದರಿಂದ ಯಾವುದೂ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ. ನಾವೀಗ ಅದನ್ನು ಯಾರೂ ಬಳಸೋದಿಲ್ಲ ಬಿಡಿ. ಸದ್ಯಕ್ಕೆ ನಮ್ಮ ಸುತ್ತಮುತ್ತ ಎಲ್ಲೂ ಮಡಿಕೆನೂ ಸಿಗೋದಿಲ್ಲ, ಮಣ್ಣಿಂದ ಏನೂ ಸಿಗೋದಿಲ್ಲ. ಇರೋದು ಸ್ಟೀಲು, ಅಲ್ಯೂಮಿನಿಯಮು, ಇನ್ನು ಈ ಥರ ಅಲಾಯ್ ಮೆಟೀರಿಯಲಲ್ಲಿ ಏನೇನು ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಇನ್ನು ಸ್ಟೀಲು ಆವ್ರೇಜ್ ಆಗಿ ಪರವಾಗಿಲ್ಲ ಅನ್ಬೋದು. ಬಟ್ ಆದರೆ ಸ್ಟ್ಯಾಂಡರ್ಡ್ ಅಲ್ವಾ, ಸ್ಟ್ಯಾಂಡರ್ಡ್ಗೋಸ್ಕರ ನಾನ್ ಸ್ಟಿಕ್ಕೇ ಯೂಸ್ ಮಾಡಬೇಕು ಅಂತ ಜನ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ. ಆದಷ್ಟು ಮಕ್ಕಳುಗಳಿಗೆ ಇದರಿಂದ ಬೆಳಗ್ಗೆ ಹೊತ್ತು ಪ್ಯಾನಲ್ಲಿ ಫ್ರೈ ಮಾಡಿ ಅದು ಇದು ಕೊಡ್ತೀವಲ್ಲ, ಮಕ್ಕಳಿಗೆ ಅವಾಯ್ಡ್ ಮಾಡಿ ಅಂತಲೇ ಸೈಂಟಿಸ್ಟ್ಗಳು, ಡಾಕ್ಟರ್ಗಳು ಹೇಳ್ತಾ ಇರೋದು. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಆ ವಿಷಯಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವೇ ಏನು ಬಳಸ್ತಾ ಇದ್ದೀವಿ, ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಾ ಒಂದ್ಸಲ ಯೋಚನೆ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.